ಈಗಾಗಲೇ ನನ್ನ ಮದುವೆ ರೇಷ್ಮಿ ಜೊತೆ ಆಗೋಯ್ತು. ಇದರಲ್ಲಿ ತಪ್ಪೇನೂ ಇಲ್ಲಪ್ಪ. ಆದ್ರೂ ಇದು ಒಂದು ರೀತಿ ತಪ್ಪೆ. ನೀವು ನನ್ನ ಕ್ಷಮಿಸ್ತೀರಾ ಅಲ್ವಾ ಅಪ್ಪ? ಮಾತಾಡಿಯಪ್ಪ. ಅಪ್ಪ 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 ಏನಾಯ್ತಪ್ಪ? ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ 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 ಇಲ್ಲ, ನಮ್ಮ ಅಪ್ಪಂಗೆ ಈ ವಿಷಯ ಗೊತ್ತಾಗಿ ಅವ್ರಿಗೆ ಶಾಕ್ನಿಂದ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಮನೇಲಿ ನನ್ನ ಮೇಲೆ ಎಲ್ಲರೂ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಈ ವಿಷಯ ನಾನು ಯಾರಿಗೂ ಹೇಳ್ಬಾರ್ದು. ಏನಪ್ಪ ಗಗನ್, ಏನೋ ಮಾತಾಡೋದಿದೆ ಅಂತ ಕರ್ಕೊಂಡ್ಬಂದಿದೀಯಾ? ಏನು ಮಾತಾಡೋದಿದೆ? ಅಪ್ಪ, ನೀವು ನನ್ನಿಂದ ಈ ವಿಷಯನ ಯಾಕೆ ಮುಚ್ಚಿಟ್ರಿ ಅಂತ ಕೇಳಬೇಕಾಗಿತ್ತು. ಯಾವ ವಿಷಯ? ನಮ್ಮ ಮಂದಾರನ ಪೋಸ್ಟಿಂಗು ಬೀದರ್ ಹತ್ರ ಇರೋ ಬಾಲ್ಕಿಗೆ ಯಾಕಾಯ್ತು? ಈ ವಿಷಯ ನೀನು ನನ್ನ ಹತ್ರ ಯಾಕೆ ಕೇಳ್ತಾ ಇದೀಯಾ? ಯಾಕೆ, ನಿಮಗೆ ಗೊತ್ತಿಲ್ವಾಪ್ಪ? ನನ್ಗೇನಪ್ಪ ಗೊತ್ತು? ಖಂಡಿತ ನನಗೆ ಗೊತ್ತಿಲ್ಲ. ಇನ್ನೂ ಯಾಕಪ್ಪ ನಾಟಕ ಮಾಡ್ತಾ ಇದ್ದೀರಾ? ಗೋವರ್ಧನ್ ಅಂಕಲ್ ಎಲ್ಲ ನಂಗೆ ಹೇಳಿದ್ದಾರೆ. ಗೋವರ್ಧನ್ ಏನು ಹೇಳ್ದ? ಇನ್ನೂ ಯಾಕಪ್ಪ ನಾಟಕ ಮಾಡ್ತಾ ಇದ್ದೀರಾ? ನಿಮ್ಮ ನಾಟಕ ಸಾಕು. ನಮ್ಮ ಮಂದಾರನ್ನ ಬಾಲ್ಕಿಗೆ ಪೋಸ್ಟಿಂಗ್ ಮಾಡಿಸಿದ್ದು ನೀವೇ ತಾನೆ? ಯಾಕಪ್ಪ ನೀವಿಂಥ ಕೆಲಸ ಯಾಕಪ್ಪ ಮಾಡಿದ್ರಿ? ಹೇಳಿಪ್ಪ. ಅದು ಗಗನ್, ನನ್ನನ್ನೀಗ ಏನೂ ಕೇಳಬೇಡ. ಸದ್ಯದ ಪರಿಸ್ಥಿತಿಲಿ ನಾನು ಏನೂ ಹೇಳೋ ಸ್ಥಿತಿಲಿ ಇಲ್ಲ. ಅಂತ ಸ್ಥಿತಿ ಏನಪ್ಪ? ಗೋವರ್ಧನ್ ಅಂಕಲ್ಗೆ ನೀವೇ ಒತ್ತಾಯ ಮಾಡಿ ನಮ್ಮ ಮಂದಾರನ ಅಷ್ಟು ದೂರ ಪೋಸ್ಟಿಂಗ್ ಮಾಡಿಸೋ ಅವಶ್ಯಕತೆ ಏನಿತ್ತು? ನಮ್ಮ ಮಂದಾರಂಗೆ ಈ ವಿಷಯ ಗೊತ್ತಾದ್ರೆ ಅವಳು ಎಷ್ಟು ನೊಂದ್ಕೋತಾಳೆ. ಬೀಗರಿಗೆ ಗೊತ್ತಾದ್ರೆ ಅವ್ರು ಏನ್ ತಿಳ್ಕೊತಾರೆ ಹೇಳಿ? ಯಾಕಪ್ಪ ಹೀಗೆ ಮಾಡಿದ್ರಿ? ನಾನು ಹೇಳಿದ್ನಲ್ಲಪ್ಪ, ನಾನೀಗ ಹೇಳೋ ಸ್ಥಿತಿಲಿ ಇಲ್ಲ ಅಂತ. ನನ್ನ ಹತ್ರನೂ ಹೇಳಿರೋಂಥ ರಹಸ್ಯ ಅಂತದ್ದು ಏನಿದೆ ಅಪ್ಪ? ನೀವು ಹೇಳದೇ ಇದ್ರೆ ನನ್ನ ಆತಂಕ ಜಾಸ್ತಿ ಆಗುತ್ತೆ. ಪ್ಲೀಸ್, ಅದೇನು ಅಂತ ನನಗೆ ಹೇಳಿ. ಗಗನ್, ದಯವಿಟ್ಟು ಏನು ಕೇಳಬೇಡ. ನಾನು ಈಗಾಗಲೇ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದೀನಿ. ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾವ ಪ್ರಶ್ನೆನೂ ಕೇಳಬೇಡ. ಯಾಕಂದ್ರೆ ಅದರಿಂದ ನನಗೆ ಚಿತ್ರಹಿಂಸೆ ಆಗುತ್ತೆ. ಅಪ್ಪ, ನಾನು ಪ್ರಶ್ನೆ ಕೇಳಿದ್ರೆ ನಿಮಗೆ ಚಿತ್ರಹಿಂಸೆ ಆಗುತ್ತೆ. ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕದೇ ಇದ್ರೆ ನನಗೆ ಚಿತ್ರಹಿಂಸೆ ಆಗುತ್ತೆ. ನೋಡಪ್ಪ ಗಗನ್, ಇಷ್ಟು ದಿವಸ ನನ್ನ ಕಷ್ಟ ಸುಖನ ನಿಮ್ಮೆಲ್ಲರ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಆದರೆ ಯಾಕೋ ಈ ಒಂದು ವಿಷಯದಲ್ಲಿ ನಿಮ್ಮನ್ನ ಯಾರನ್ನೂ ಭಾಗಿ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಹೀಗೆ ಒಗ್ಟಾಗಿ ಮಾತಾಡಿ ನನ್ನ ಆತಂಕ ಜಾಸ್ತಿ ಮಾಡಬೇಡಿ. ಇಷ್ಟು ದಿನ ಹೇಗೆ ನಿಮ್ಮ ಕಷ್ಟ ಸುಖದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ರೋ ಈಗಲೂ ಹಾಗೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ. ಇಷ್ಟು ದಿನ ಹೇಗೆ ನಿಮ್ಮ ಕಷ್ಟ ಸುಖದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ರೋ ಈಗಲೂ ಹಾಗೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ.
ನೋಡಪ್ಪ ಗಗನ್, ನಿಮ್ಮನ್ನೆಲ್ಲ ದೂರ ಮಾಡಿ ನನ್ನ ಕೈಯಲ್ಲಿ ಬದುಕೋಕ್ ಸಾಧ್ಯನಾ? ಯಾಕಪ್ಪ ಹೀಗೊಬ್ಬರೇ ದುಃಖ ಅನ್ಭವಿಸ್ತೀರ ಒದ್ದಾಡ್ತಾ ಇದ್ದೀರಾ? ಅದೇನೇ ಇದ್ರೂ ನನ್ನ ಹತ್ರ ಹೇಳಿ, ನಿಮ್ಮನ್ಸ್ಗೂ ಸ್ವಲ್ಪ ಸಮಾಧಾನ ಸಿಕ್ಕತ್ತೆ. ನನ್ನ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ನಿಮ್ಮೆಲ್ಲರ ಪ್ರಶಾಂತವಾದ ಮನಸ್ಸಿಗೆ ನಾನು ನೋವು ಕೊಡಲ್ಲ. ಹಾಗಲ್ಲಪ್ಪ, ನಾನು ನೋಡಪ್ಪ ಗಗನ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಮತ್ತೆ ಮತ್ತೆ ಅದನ್ನ ಕೆದಕಿ ನನ್ನ ಮನಸ್ಸಿಗೆ ನೋವು ಕೊಡಬೇಡ. ನೀನು ಅಷ್ಟೇ, ಈ ವಿಷಯನ ಇಲ್ಲಿಗೆ ಬಿಟ್ಟು ಆರಾಮಾಗಿ. ನಾವೆಲ್ಲ ಆರಾಮಾಗಿರ್ಬೇಕು, ನೀವೊಬ್ಬರೇ ಒದ್ದಾಡ್ಬೇಕಾ? ಎಷ್ಟು ದಿನ ಅಂತ ಹೀಗೆ ಒದ್ದಾಡ್ತೀರಪ್ಪ? ನನ್ನ ಮನಸ್ಸಿಗೆ ತಡ್ಕೊಳ್ಳೋದಕ್ಕೆ ಎಷ್ಟು ಸಮಯ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಆರಾಮಾಗಿ ನಡಿ, ಮನೆಗೆ ಹೋಗಿ. ಅಮ್ಮ, ಈ ಪಲ್ಲವಿ ಎಲ್ಲಮ್ಮ ಹೋದ್ಲು, ಇವ್ಳು ಯಾವಾಗ್ಲೂ ಹೀಗೇನೆ. ಯಾಕೆ, ಏನಾಯ್ತು? ಅವಳ್ಯಾಕೆ ಬೇಕೀಗ? ಇವಳು ಬಿಡಮ್ಮ, ಯಾವಾಗ್ಲೂ ಹೀಗೆ ಮನೇಲಿರೋರೆಲ್ಲ ಇವಳಿಗೆ ಅಂಟ್ಕೊಂಡು ಕೂತಿರ್ಬೇಕು. ಹೌದು ಕಣೆ ದಾಕ್ಷಾಯಿನಿ. ಅಲ್ವೇ ನಿವೇದಿತಾ, ನಾನ್ ನಾಳೆ ಪಾಲ್ಕಿಗೆ ಹೋದ್ರೆ ನಾ ಮನೆಗೆ ಇರೋದಿಲ್ಲ, ಆಗೇನ್ ಮಾಡ್ತೀಯಾ? ನಿನ್ ಯಾರಮ್ಮ ಕಳ್ಸೋರು? ಈ ಮಂದಾರ ಅನ್ನೋ ಭೂತಪೂರ್ವ ಲೆಕ್ಚರರ್ ಇಲ್ಲೇ ಇರ್ತಾರೆ, ಇಲ್ಲೇ ಯಾವ್ದಾದ್ರು ಕಾಲೇಜಲ್ಲಿ ಭಾವಿ ಲೆಕ್ಚರರ್ ಆಗಿ ಸೇರ್ಕೊಳ್ತಾರೆ ಅನ್ನೋ ತೀರ್ಮಾನ ಕೈಗೊಳ್ಳಲಾಗಿದೆ. ಓಹೋ, ನೀನ್ ತೀರ್ಮಾನ ತಗೊಂಡ್ಬಿಟ್ರೆ ನಾನು ಅದನ್ನ ಒಪ್ಕೊಂಡು ಇಲ್ಲೇ ಇದ್ಬಿಡ್ಬೇಕಾ? ನಾನು ಒಬ್ಳೇ ಅಲ್ಲ ಅಮ್ಮ, ಈ ಮನೆಯ ಸಕಲ ಸದಸ್ಯರ ಸಭೆಯಲ್ಲಿ ಕೈಗೊಂಡ ತೀರ್ಮಾನವಿದು. ಓಹೋ, ಸಕಲ ಸದಸ್ಯರ ಸಭೆ ಎಲ್ಲಿ ನಡೀತಮ್ಮ? ಯಾವಾಗ ನಡೀತು? ಇರೋ 7 ಜನರಲ್ಲಿ 3 ಜನ ಹಾಜರಿಲ್ಲ. ನೀನ್ ಸುಮ್ನೆ ಇರಮ್ಮ, ಅವಳು ಹೇಳೋದು ಕರೆಕ್ಟು. ಮಂದಾರ ನಮ್ ಜೊತೆಗೆ ಇರ್ಲಿ, ಅವಳು ಎಲ್ಲೂ ಹೋಗೋದ್ ಬೇಡ, ಅಲ್ವೇನೆ ನಿವೇದಿತಾ? ಹಾಗಂದ್ರೆ ಹೇಗಮ್ಮ ತಾಯಿ? ಸರ್ಕಾರಿ ಕೆಲಸ ಸದ್ಯ ಈ ಪ್ರೈವೇಟ್ ಕಾಲೇಜ್ಗಳ ಟ್ರಸ್ಟ್ಗಳ ಹಾವಳಿ ಇರಲ್ಲ. ನಮ್ ಪಾಡು ನಾವ್ ಕೆಲಸ ಮಾಡ್ಕೊಂಡಿದ್ರಾಯ್ತು, ಕೆಲ್ಸನ ತೆಗ್ದು ಹಾಕ್ತಾರೆ ಅನ್ನೋ ಭಯನೂ ಇರಲ್ಲ. ಆ ಭಯ ಇಲ್ಲದೆ ಇದ್ರೆ ಇನ್ನೊಂದ್ ರೀತಿ ಭಯ ಇದ್ದೇ ಇರುತ್ತೆ ಕಣೆ. ಯಾವಾಗ ಟ್ರಾನ್ಸ್ಫರ್ ಮಾಡ್ತಾರೋ, ಯಾವಾಗ ಗಂಟು ಮೂಟೆ ಕಟ್ಬೇಕಾಗತ್ತೋ ಅನ್ನೋ ಭಯ ಇದ್ದೇ ಇರುತ್ತಲ್ವಾ? ಹಾಗೆ ಇರಲ್ಲ ಬಿಡಮ್ಮ. ಎಷ್ಟೋ ಜನ ಒಂದೇ ಊರಲ್ಲಿ ಕೆಲ್ಸಕ್ಕೆ ಸೇರಿ ಅಲ್ಲೇ ರಿಟೈರ್ ಆಗಿರೋರು ಇದ್ದಾರೆ, ಹೋದ ಊರನ್ನೇ ಸ್ವಂತ ಮಾಡ್ಕೊಂಡು ಮನೆ ಮಟ್ಟ ಕಟ್ಕೊಂಡಿರೋರು ಇದ್ದಾರೆ. ಅದೆಲ್ಲ ಸುಳ್ಳು. ನಮ್ ಮನ್ಸಿನ ಸಮಾಧಾನ ಪಡ್ಸೋಕೆ ಈ ರೀತಿ ನೀ ಹೇಳ್ಬೇಡ. ನೀ ಬಾಲ್ಕಿಗೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಸರ್ಕಾರಿ ಕಾಲೇಜ್ಗಿಂತ ಒಳ್ಳೆ ಸಂಬಳ ಮತ್ತೆ ಗೌರವ ಕೊಡೋಂತ ಇಲ್ಲೇ ಯಾವ್ದಾದ್ರು ಕಾಲೇಜ್ ಹುಡ್ಕೋ. ಹೌದು ಕಣೆ ಮಂದರ, ನಿವೇದಿತ ಹೇಳೋದು ಸರಿನೇ ಇದೆ. ನಿನಗೇನೆ ಒಳ್ಳೆ ಲೆಕ್ಚರರ್ ಅಂತ ಹೆಸರು ಮಾಡಿದೀಯಾ, ಕರೆದ್ ಕೆಲಸ ಕೊಡ್ತಾರೆ. ಏನು ಎಲ್ಲ ಕಡೆ ಧರ್ಮಪಾಲ್ ಅಂತ ಜನನೇ ಇರ್ತಾರಾ? ಅದು ನಿಜನೇ ಮಂದಾರ. ನೀನೇನಾದ್ರೂ ಬಾಲ್ಕಿಗೆ ಹೋದೆ ಅಂತ ಇಟ್ಕೋ, ಆಗ ಇಲ್ಲಿ ಆ ಧರ್ಮಪಾಲ್ ಮೀಸೆ ತಿರ್ಗಿಸ್ತಾ ನೋಡಿದ್ರ ನನ್ ವಿರೋಧ ಕಟ್ಕೊಂಡವ್ರ ಗತಿ ಏನಾಯ್ತು ಅಂತ. ಬೆಂಗಳೂರಲ್ಲಿ ಇಷ್ಟೊಂದು ಪ್ರೈವೇಟ್ ಕಾಲೇಜ್ಗಳಿದೆ, ಆದ್ರೂ ಆ ಮಂದಾರಮ್ಮಂಗೆ ಯಾವ ಪ್ರೈವೇಟ್ ಕಾಲೇಜ್ಗಳಲ್ಲೂ ಮನೆ ಹಾಕ್ಲಿಲ್ಲ. ಯಾಕೆ ಹೇಳಿ? ಇದಕ್ಕೆಲ್ಲ ನನ್ ಹೆದ್ರಿಕೆ ವರ್ಚಸ್ಸು ಅಂತ ಅಂದ್ರು ಅಂತಾನೆ. ಅವ್ನ್ ಏನ್ ಬೇಕಾದ್ರೂ ಅಂದ್ಕೊಂಡ್ಲಿ ಬಿಡು. ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗತ್ತಾ? ಅವ್ನ್ ಎಂತವನು ಅಂತ ಎಲ್ರಿಗೂ ಗೊತ್ತಿದೆ. ಹೌದಮ್ಮ, ಹಾಗಾದ್ರೆ ನಮಗೂ ಗೊತ್ತು. ಆದ್ರೆ ಆ ಬೊಗಳು ನಾಯಿ ಬಾಯಿನ ಮುಚ್ಚಿಸ್ಬೇಕು. ಮಂದಾರ, ನೀ ಇಲ್ಲೇ ಇದ್ದು ನಿನ್ ತಾಕತ್ತೇನು ಅಂತ ತೋರಿಸ್ಬೇಕು. ಒಂದ್ ಕೆಲ್ಸ ಮಾಡೋಣ. ಏನು ಅಮೌಂಟ್ ಸಲಹೆ? ಈಗ ನಿನಗ್ ಬಾಲ್ಕಿಗೆ ಆರ್ಡರ್ ಬಂದಿದೆ, ಹೌದಲ್ವಾ? ಅಲ್ಲಿ ನೀನು ಎಷ್ಟ್ ದಿನದೊಳಗ್ ಸೇರ್ಕೋಬೇಕು? 1 ವಾರದಲ್ಲಿ ಸೇರ್ಬೇಕು, ಇಲ್ಲದೆ ಇದ್ರೆ ಆರ್ಡರ್ ಕ್ಯಾನ್ಸಲ್ ಆಗತ್ತೆ. ಹೌದಾ? ಹಾಗಾದ್ರೆ ಒಂದ್ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿ 1 ತಿಂಗಳು ಟೈಮ್ ಕೇಳಿದ್ರೆ ಕೊಡ್ತಾರೆ. ಕೊಡಲ್ಲ ಅನ್ಲೂಬಹುದಲ್ವಾ? ಅದೇಗಾಗುತ್ತೆ, ಮೆಡಿಕಲ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ತೀವಲ್ಲ. ಆಯ್ತು, 1 ತಿಂಗಳು ಆದ್ಮೇಲಾದ್ರೂ ನಾ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ? ಅಯ್ಯೋ, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತಾರಲ್ಲ ಹಾಗೆ. ಆಗೇನಾಗತ್ತೆ ಹೇಳು? ಯೋಚನೆ ಮಾಡಕ್ಕೆ ಟೈಮ್ ಸಿಗತ್ತೆ. 1 ತಿಂಗಳಲ್ಲಿ ಏನಾದ್ರು ಮಾಡ್ಬೋದಲ್ವಾ? ಹೌದು ನಿವೇದಿತಾ, ನೀನ್ ಹೇಳ್ತಾ ಇರೋದು ಕರೆಕ್ಟು. ಲೇ ಮಂದಾರ,
ಆಮೇಲೆ ಬೇಕಾದ್ರೆ ಗೋವರ್ಧನ್ ಅಂಕಲ್ಗೆ ಹೇಳಿ ಅಲ್ಲಿಂದ ಇಲ್ಲಿಗೆ ಪೋಸ್ಟ್ ಮಾಡ್ಸಿದ್ರೆ ಆಯ್ತಪ್ಪ. ನೋಡು, ಈ ದ್ರಾವಿಡ ಪ್ರಾಣಾಯಾಮ ಎಲ್ಲ ನನಗೆ ಹಿಡಿಸಲ್ಲ. ಈಗೇನು ಬಾಲ್ಕಿ ಇರೋದಲ್ಲಿ ನಮ್ಮ ರಾಜ್ಯದಲ್ಲೇ ತಾನೆ? ಹೌದಮ್ಮ, ಬಾಲ್ಕಿ ಇರೋದು ನಮ್ಮ ರಾಜ್ಯದಲ್ಲೇ, ಬೆಂಗಳೂರು ಇರೋದು ನಮ್ಮ ರಾಜ್ಯದಲ್ಲೇ. ಬಾಲ್ಕಿಲಿರೋದು ಬಾಲ್ಕಿಯಲ್ಲಿದ್ರೆ ಚೆನ್ನ, ನಾವು ಇಲ್ಲಿದ್ರೆ ಚೆನ್ನ. ಅವ್ರವ್ರೂರು ಅವ್ರವ್ರಿಗೆ ಸರಿ. ನೋಡು, ನೀನ್ ಸುಮ್ಮನೆ ತರಲೆ ಮಾಡ್ಬೇಡ, ನಾ ಹೇಳ್ದಂಗೆ ಕೇಳ ಅಷ್ಟೇ. ನೀ ಬಾಲ್ಕಿಗೆ ಹೋಗ್ತಿಲ್ಲ, ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ, ತಿಳ್ಕೊ. ನೋಡ್ದಿಯನಮ್ಮ, ಒಳ್ಳೆ ಹಿಟ್ಲರ್ ತರ ಆಡ್ತಾಳೆ. ನಾಳೆ ಇವಳನ್ನ ಯಾರು ಮದ್ವೆ ಆಗ್ತಾನೋ ಅವನ್ ಕತೆ ಗೋವಿಂದ ಗೋವಿಂದ. ಹೋಗಿಲಿ, ನಾಯಕ್ ಹಿಟ್ಲರ್ ಆಗ್ಲಿ, ಅವನ್ ಕೊನೆಯಲ್ಲಿ ಸೋತ, ನಾನ್ ಸೋಲಲ್ಲ, ತಿಳ್ಕೊ. ಹೌದಮ್ಮ, ಇವಳು ಸೋಲಲ್ಲ, ತಿಳ್ಕೊ ನೀನು. ಅವಳು ಏನ್ ಹೇಳ್ತಾಳೋ ಅದಕ್ಕೆ ಹೂ ಅನ್ನು ಅಷ್ಟೇ ಈಗ. ನಮಸ್ಕಾರ ಮಿಸ್ಟ್ರೆ. ನಮಸ್ಕಾರ. ನನ್ನ ಗುರುತು ನಿಮಗೆ ಸಿಗ್ತೋ ಇಲ್ವೋ, ನಿಮ್ಮ ನೆನಪು ಮಾತ್ರ ನನಗೆ ಹಾಗೇ ಇದೆ. ಅಯ್ಯೋ, ಎಂಥ ಮಾತಾಡ್ತೀರಿ ದತ್ತಾತ್ರೇಯ ಅವರೇ, ನಿಮ್ಮ ನೆನಪು ನನಗೂ ಇದೆ. ನೆನಪಿದ್ರೆ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕೊಡೋಕೆ ಯಾಕೆ ಒಪ್ಪಲಿಲ್ಲ? ನಾವು ನಿಮಗೆ ಸರಿದೂಗೋ ಸಂಬಂಧ ಅಲ್ಲ ಅಂತ ಅಂದ್ಕೊಂಡ್ರೇನೋ? ಅಯ್ಯೋ, ಎಂಥ ಮಾತಾಡ್ತೀರಾ? ನಮಗೆ ನಿಮ್ಮ ಜೊತೆ ಸಂಬಂಧ ಬೆಳೆಸೋ ಅದೃಷ್ಟ ಇರಲಿಲ್ಲ ಅಷ್ಟೇ. ನೋಡಿ, ಈ ಮಾತು ನಾವು ಒಪ್ಪಲ್ಲ. ನಮಗೆ ಮಾಡೋಕ್ಕಾಗದಿದ್ದನ್ನು ಸುಲಭವಾಗಿ ಅದೃಷ್ಟದ ಮೇಲೆ ಹಾಕ್ತೀವಿ. ಮನುಷ್ಯ ಪ್ರಯತ್ನ ಮಾಡ್ಬೇಕು ಸ್ವಾಮಿ, ಮಾಡಿದ್ರೆ ತಾನಾಗಿ ಫಲ ಸಿಗುತ್ತೆ. ನಾವು ಎಷ್ಟು ಹೇಳಿದ್ರು ನೀವು ಮುಂದುವರಲಿಲ್ಲ. ನಾನು ಏನು ಹೇಳಲಿ ಸರ್, ನನ್ನ ಬಾಯನ್ನೇ ಮುಚ್ಚಿಸ್ಬಿಟ್ರಿ. ನಾನು ಅದೃಷ್ಟ ಅಂದೆ, ನೀವು ಮನುಷ್ಯ ಪ್ರಯತ್ನ ಅಂದ್ರಿ. ಆದ್ರೆ ಕೆಲವೊಂದು ಸಲ ಮನುಷ್ಯನ ಜೀವನದಲ್ಲಿ ಹೇಳ್ಕೊಳ್ಳೋಕೆ ಆಗದೆ ಇರುವಂತ ಅನಿವಾರ್ಯತೆಗಳು ಎದುರಾದಾಗ ಮನುಷ್ಯನ ಪ್ರಯತ್ನ ಎಲ್ಲ ನಿಷ್ಫಲ ಆಗತ್ತೆ ಸರ್. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ನಮ್ಮ ಮಂದಾರಳಿಗೆ ನಿಮ್ಮನೆ ಹೊಸಲು ತುಳಿಯೋ ಅದೃಷ್ಟ ಇಲ್ಲ ಅಷ್ಟೇ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ಹೋಗ್ಲಿ ಬಿಡಿ, ಇದರಲ್ಲಿ ನೀವು ಕ್ಷಮೆ ಕೇಳೋದೇನು ಬಂತು? ನಿಮ್ಮ ಮಾತಲ್ಲೇ ಹೇಳೋದಾದ್ರೆ ಬ್ರಹ್ಮಗಂಟು ಬಿದ್ದಿಲ್ಲ. ಆಗಲಿ, ಸರಿ, ಬರ್ತೀನಿ. ವಿಶ್ವಾಸ ಇರಲಿ ಸ್ವಾಮಿ. ಬ್ರಹ್ಮಗಂಟು ಎಲ್ಲಿದಾನಪ್ಪ ಆ ಬ್ರಹ್ಮ? ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಅವ್ನು ಗಂಟು ಹಾಕಿರ್ತಾನ? ಅಂದ್ರೆ ಗಂಡು ಹೆಣ್ಣಿಗೆ ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರನೇ ಇರಲ್ವಾ? ಹೆಣ್ಣಿಗೆ ಒಳ್ಳೆ ಸಂಬಂಧ ಬಂದಾಗ ಒಬ್ಬ ತಂದೆ ಅದನ್ನು ತಪ್ಪಿಸ್ತಾನೆ, ಇನ್ನೊಬ್ಬ ತಂದೆ ಇಷ್ಟ ಇಲ್ದೇ ಇರೋ ವರಂಗೆ ನನ್ನ ಮಗಳನ್ನ ಗಂಟು ಹಾಕ್ತಾನೆ. ಯಾಕೆ? ಬ್ರಹ್ಮ ಇವರೊಳಗೆ ಕೂತ್ಕೊಂಡು ಗಂಟು ಹಾಕೋದು ಗಂಟು ತಪ್ಪಿಸೋದು ಮಾಡ್ತಾನ. ನೀವು ಮಂದಾರನ ಮದುವೆನ ಮುರಿತಾ ಇದ್ದೀರ. ಯಾಕಪ್ಪ? ಆ ಬ್ರಹ್ಮ ನಿಮ್ಮೊಳಗೆ ಕೂತ್ಕೊಂಡು ಹೀಗೆ ಮಾಡಿಸ್ತಾ ಇದ್ದಾನ? ಯಾಕಪ್ಪ ಅವ್ನು ಹೀಗೆ ಮಾಡಿಸ್ತಾನೆ? ಎಂತ ಮಾತಾಡ್ತೀಯ ಗಗನ್? ನನಗೆ ಮಂದಾರಳ ಮೇಲೆ ದ್ವೇಷ ಇಲ್ಲ. ಇನ್ನು ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗೋದಿಲ್ಲ. ಎಷ್ಟು ದಿವಸ ಅಂತ ಬೆಂಕಿನ ಎದೆಲಿಟ್ಕೊಂಡು ನಾನು ಬೇಯ್ತಾ ಇರ್ಲಿ? ಗಗನ್, ನನಗೆ ಮಂದಾರಳ ಮೇಲೆ ದ್ವೇಷ ಇಲ್ಲ. ಹಾಗಿದ್ರೆ ದತ್ತಾತ್ರೇಯ ಅವ್ರ ಮಗನ್ಗೆ ಮಂದಾರನ್ ಕೊಟ್ಟು ಯಾಕೆ ಮದುವೆ ಮಾಡ್ಲಿಲ್ಲ? ಈಗ ಒಳ್ಳೆ ಸಂಬಂಧ ಕುದುರಿರ್ಬೇಕಾರೆ ಯಾಕಪ್ಪ ಆ ಗೋವರ್ಧನ್ ಅಂಕಲ್ ಹೇಳಿ ನಮ್ಮ ಮಂದಾರನ್ನ ದೂರದ ಬಾಲ್ಕಿಗೆ ಪೋಸ್ಟಿಂಗ್ ಮಾಡಿಸಿದ್ರಿ? ಹೇಳಿಪ್ಪ, ಹೇಳಿ. ನಿನ್ ಪ್ರಶ್ನೆಗಳಿಗೆ ಉತ್ತರ ಬೇಕು.
ಯಾರಾದರೂ ಕೇಳೋ ಪ್ರಶ್ನೆನೇ ಇದು. ರಾಜೇಶ್ವರಿಯ ಮನಸ್ಸಿನಲ್ಲೂ ಆ ಪ್ರಶ್ನೆ ಇದೆ. ಆದರೆ ಅವಳು ಬಾಯಿ ಬಿಟ್ಟು ಕೇಳಿಲ್ಲ. ಅವಳ ಮುಖದಲ್ಲಿ ಎದ್ದು ಕಾಣಿಸುತ್ತೆ. ಧಾರಾಳ ಮನಸ್ಸಿನಲ್ಲೂ ಈ ಪ್ರಶ್ನೆ ಇರಬಹುದು. ಆದರೆ ಅವಳು ನನ್ನಲ್ಲಿ ಬಾಯಿ ಬಿಟ್ಟು ಕೇಳಿಲ್ಲ. ನಂಗೆ ಗೊತ್ತಿಲ್ಲ ಏನ್ ಮಾಡ್ಲಿ ಅಪ್ಪ. ನಾನು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸ್ಥಿತಿಲಿಲ್ಲ. ಆದ್ರೆ ನಿನ್ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ ಇಲ್ಲ, ಇದೆ. ನಿನ್ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಜಾಗಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನೋಡಿ. ಅಪ್ಪ, ಏನಪ್ಪ ಇದು? ನಾನು ನಿಮ್ಮನ್ನು ಕೇಳಿದ್ದೇನು? ನೀವು ನನ್ನನ್ನು ಕರ್ಕೊಂಬಂದಿರೋದಲ್ಲಿಗೆ. ನನ್ನನ್ನು ಯಾಕೆ ಈ ಆಸ್ಪತ್ರೆ ಕರ್ಕೊಂಬಂದ್ರಿ? ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾದ ಜಾಗಕ್ಕೆ ನಿನ್ನನ್ನು ಕರ್ಕೊಂಡ್ಬಂದಿದ್ದೀನಿ. ನೀವು ಏನು ಹೇಳ್ತಾ ಇದ್ದೀರಾ ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅರ್ಥ ಆಗತ್ತೆ ಬಾ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇವನು ನನ್ನ ಮಗ ಗಗನ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್, ಆವತ್ತು ನೀವು ನನಗೊಂದು ಘೋರವಾದ ವಿಷಯ ತಿಳಿಸಿದ್ರಲ್ಲ, ಅದನ್ನು ನನ್ನ ಕೈಲಿ ನನ್ನ ಮಗನಿಗೆ ಹೇಳೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಆ ವಿಷಯನ ನೀವೇ ಅವನಿಗೆ ತಿಳಿಸ್ಬಿಡಿ ಸರ್. ಮಿಸ್ಟರ್ ಗಗನ್, ನಾನು ಹೇಳೋ ವಿಷಯದಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗ್ಬೋದು. ಡಾಕ್ಟರ್ ಪ್ಲೀಸ್, ಅದೇನು ಅಂತ ಹೇಳಿ. ಹೇಳ್ತೀನಿ.